ಸಿದ್ಧಯೇ ದಕ್ಷಿಣಾಮೂರ್ತಯೇ ದೈವ ಸರ್ವಕಾರ್ಯಾರ್ಥ ಸಿದ್ಧಯೇ ಮೋದದಿಂದ ನಿನ್ನ ಮೋದದಿಂದ ನಿನ್ನ ಕೊಂಡಾಡುವೆನು ಅನವರತ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮೋದದಿಂದ ನಿನ್ನ ಪರಬ್ರಹ್ಮ ರೂಪ ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ವೇದಾಂತ ಸಾರ ಪ್ರಿಯ
ಗಜಮುಖ ನಾ ನಿನ್ನ ಪಾದವ ನೆನೆವೆ. ತರ್ಕಡತಾಂ ತರ್ಕಡತೈ ತರ್ಕಡತಾಂ. ಗಜಮುಖ ನಾ ನಿನ್ನ ಪಾದವ ನೆನೆವೆ.
ಗಂಗಾತರಂಗ ಕಮನೀಯ ಜಟಾಕಲಾಪ ಗಂಗಾತರಂಗ ಕಮನೀಯ ಜಟಾಕಲಾಪ ಗೌರಿ ನಿರಂತರ ವಿಭೂಷಿತ ವಾಮ ಭಾಗೋ ಗೌರಿ ನಿರಂತರ ವಿಭೂಷಿತ ವಾಮ ಭಾಗೋ ನಾರಾಯಣ ಪ್ರಿಯ ಮನಂಗ ಮದಾಪಾರೋ ನಾರಾಯಣ ಪ್ರಿಯ ಮನಂಗ ಮದಾಪಾರೋ ವಾರಣದೆ ಪುರಪತಿಯು ಭಜ ವಿಶ್ವನಾಥೋ ವಾರಣದೆ ಪುರಪತಿಯು ಭಜ ವಿಶ್ವನಾಥೋ ಆ ಆ ಆ ಆ ಎಲ್ಲರಿಗೂ ನಮಸ್ಕಾರ. ಕಪಿಲೇಶ್ವರ ಮಹಾಗಣಪತಿ ಯಕ್ಷಗಾನ ಕಲಾಸಂಘದ 2ನೇ ವರ್ಷದ ಯಕ್ಷಗಾನ ಪ್ರದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಪ್ರದರ್ಶನ ವೇದಿಕೆಯಲ್ಲಿ ಪ್ರದರ್ಶಿತವಾಗುತ್ತಾ ಇರುವಂತಹ ಹೊತ್ತಿಗೆ ನೋಡಿ ನಾವೆಲ್ಲ ಸಂಭ್ರಮ ಪಡುತ್ತೇವೆ. ಆದರೆ ಅದರ ಹಿನ್ನೆಲೆಯಲ್ಲಿ ಎಷ್ಟೋ ಜನರ ಸಹಕಾರ ಕೈವಾಡ ಇರ್ತದೆ, ಅದು ನಮಗೆ ಕಾಣಿಸುವುದಿಲ್ಲ. ಹಾಗೆ ನಮಗೆ ಬೆಂಬಲವಾಗಿ ಸಹಕಾರಿಗಳಾಗಿ ನಿಂತವರು ನಮ್ಮ ಕಪಿಲೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು. ಅವರೆಲ್ಲ ಸಂಪೂರ್ಣ ಸಹಕಾರ ಕೊಟ್ಟ ಕಾರಣ ಇವತ್ತು ಈ ವೇದಿಕೆಯಲ್ಲಿ ಈ ಪ್ರದರ್ಶನ ನಡೀತಾ ಉಂಟು. ಅದರಲ್ಲೂ ನಮ್ಮ ಆಡಳಿತಾಧಿಕಾರಿಗಳಾದಂತಹ PC ನಾಗಶಯನರಾವ್ ಆಗಿರಬಹುದು, ಅಥವಾ ನಮ್ಮ ಹಿರಿಯರು ಸೂರ್ಯ ಮಾಸ್ಟರ್ ಅವರ ಆಗಿರಬಹುದು, ಅಥವಾ ಉಳಿದ ಎಲ್ಲ ಸದಸ್ಯರು ಎಲ್ಲರೂ ಕೂಡ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ನಮ್ಮ GM ಸ್ಕೂಲ್ನ ಚೇರ್ಮನ್ ಆದಂತಹ ಪ್ರಕಾಶ್ ಚಂದ್ರ ಶೆಟ್ಟರು ಅವರು ಮೊದಲಿನಿಂದಲೂ ನಮ್ಮ ದೇವಸ್ಥಾನಕ್ಕೂ ಸಂಪೂರ್ಣ ಸಹಕಾರ, ಮತ್ತು ನಮ್ಮ ಈ ಯಕ್ಷಗಾನ ಸಂಘಕ್ಕೂ ಮೊದಲಿನಿಂದಲೂ ಸಹಕಾರ ಕೊಟ್ಕೊಂಡು ಬಂದವರು. ಅವರಿಗೆ ಧನ್ಯವಾದ ಹೆಚ್ಚು ಪಕ್ಷ ನಾವಿನ್ನು ಬುಟ್ಟಿಯಲ್ಲಿ ಹೊತ್ಕೊಂಡೇ ತಂದು ಕೊಡಬೇಕು, ಬಿಟ್ಟರೆ ಅದಕ್ಕಿಂತ ಕಡಿಮೆ ಸಾಕಾಗಲಿಕ್ಕಿಲ್ಲ. ಹಾಗಾಗಿ ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಮತ್ತು ಇತ್ತೀಚೆಗೆ ಬಂದು ನಮ್ಮನ್ನು ಸೇರಿಕೊಂಡವರು ನಮ್ಮವರೇ ಆದಂತಹ ಸಂಪತ್ ಶೆಟ್ಟರು, ಕೃಷ್ಣ ಪ್ರಸಾದ ಕ್ಯಾಶ್ಯೂ ಇಂಡಸ್ಟ್ರೀಸ್ನ ಮಾಲೀಕರು. ಅವರು ಅಕ್ಷರಶಃ ನಮ್ಮ ದೇವಸ್ಥಾನದ ಬೆನ್ನ ಹಿಂದೆ ಬಂದು ನಿಂತಿದ್ದಾರೆ. ಅಕ್ಷರಶಃ, ಸುಮ್ಮನೆ ಮಾತಿಗಲ್ಲ. ಯಾಕಂದರೆ ದೇವಸ್ಥಾನದ ಹಿಂದೂ ಉಂಟು ಅವರ ಫ್ಯಾಕ್ಟ್ರಿ, ಮತ್ತು ದೇವಸ್ಥಾನದ ಎಲ್ಲ ಕಾರ್ಯಗಳಿಗೂ ಸಂಪೂರ್ಣ ಸಹಕಾರ. ಒಂದೇ ಒಂದು ಯಾವುದೇ ವಿಷಯಕ್ಕೂ ಇಲ್ಲ ಅಂತಿಲ್ಲ, ಎಲ್ಲ ವಿಷಯದಲ್ಲೂ ಅವರಿದ್ದಾರೆ. ಹಾಗಾಗಿ ಅವರು ಕೂಡ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತಿನ ಈ ದೀಪೋತ್ಸವಕ್ಕೂ ಕೂಡ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇನ್ನು ಬಂದಂತಹ ನೀವೆಲ್ಲ ಪಾಲಕರು, ಪೋಷಕರು, ಅವರು ಕೂಡ ಯಾವತ್ತು ಎಷ್ಟೊತ್ತಿಗೋ ನಾವು ಕ್ಲಾಸ್ ಹೇಳ್ತೇವೆ ಅಷ್ಟೊತ್ತಿಗೆಲ್ಲ ನೀವು ಕಳಿಸಿಕೊಟ್ಟಿದ್ದೀರಿ. ಸಮಯ ಸಂದರ್ಭ ನೋಡಿದೆ, ಕೆಲವು ದಿವಸ ಸಂಜೆ ಆಗಿದೆ, ಮಧ್ಯಾಹ್ನ, ಬೆಳಗ್ಗೆ, ಹೀಗೆ ಯಾವುದೇ ಸಂದರ್ಭದಲ್ಲಿ ನಾವು ಗ್ರೂಪ್ನಲ್ಲಿ ಮೆಸೇಜ್ ಹಾಕಿದ್ರು ನೀವೆಲ್ಲ ತುಂಬ ಸಹಕಾರವನ್ನು ಕೊಟ್ಟಿದ್ದು ನಮಗೆಲ್ಲ ತುಂಬ ಸಂತೋಷವನ್ನು ಕೊಟ್ಟಿದೆ. ಹಾಗಾಗಿ ನಿಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಇವತ್ತಿನ ಕಲಾವಿದರಾಗಿ ಹಿಮ್ಮೇಳದಲ್ಲಿ ಭಾಗವತರಾಗಿ ಲಂಬೋದರ ಹೆಗಡೆ ನಿಟ್ಟೂರು ಹಾಗೂ ನಮ್ಮ ಸಂಗೀತ ಮಾಡಿಕೊಟ್ಟಂತಹ ಗಣಪತಿ ಭಟ್ ಆನೆಗುಡ್ಡೆ, ಇನ್ನು ಮದ್ದಲೆಯಲ್ಲಿ ದೇವದಾಸರಾವ್ ಕೂಡ್ಲಿ ಹಾಗೂ ಚಂಡೆಯಲ್ಲಿ ಶ್ರೀ ಶಿವಾನಂದ ಕೋಟ. ವೇಷಧಾರಿಗಳಾಗಿ ಮೊದಲಿಗೆ ಕೋಡಂಗಿ ವೇಷದಲ್ಲಿ ತನುಷ್ಕ, ಭಗತ್, ಮಾನ್ಯ, ಲಾವ್ಯ, ಪ್ರಜ್ವಲ್ ಹಾಗೂ ತನುಷ್. ಬಾಲಗೋಪಾಲ ವೇಷದಲ್ಲಿ ಆಯುಷ್, ಸುಪ್ರೀತಾ, ವಿನೀಶಾ, ಹವಿಶ್. ಇನ್ನು ಪ್ರಸಂಗದಲ್ಲಿ ಪಾತ್ರಧಾರಿಗಳಾಗಿ ವಿದೂರಥನಾಗಿ ಕಾರ್ತಿಕಾಚಾರ್, ಸುವ್ರತ ಮುನಿಯಾಗಿ ಧನುಷ್, ಸುಮತಿ ಮತ್ತು ಸುನೀತಿ ಎನ್ನುವಂತಹ 2 ಮಕ್ಕಳ ವೇಷದಲ್ಲಿ ಪ್ರಣೀತಾ ಮತ್ತು ಸಾನ್ವಿ, ಮುದಾವತಿ ಎನ್ನುವ ಸ್ತ್ರೀ ವೇಷದಲ್ಲಿ ಪ್ರತೀಕ್ಷಾ ಆಚಾರ್, ಕುಜೃಂಭಾಸುರನಾಗಿ ವಿಖ್ಯಾತ, ಶುಂಭಾಸುರನಾಗಿ ತನ್ಮಯ್, ಕುಂಭಾಸುರನಾಗಿ ಹಂಷಿತ್, ವಕ್ರಾಕ್ಷಿ ಅಂದರೆ ಹಾಸ್ಯವಾಗಿ ವಿದೀಪ್, ವತ್ಸಪ್ರೀತಿಯಾಗಿ ಲಾಸ್ಯ. ಮಾಡುವಂತಹ ಈ ಪ್ರದರ್ಶನದಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ಅದನ್ನೆಲ್ಲವನ್ನು ಕ್ಷಮಿಸಿ ನಮ್ಮ ಮಕ್ಕಳನ್ನು ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಪ್ರದರ್ಶನಕ್ಕೆ ಪ್ರಾರಂಭಕ್ಕೆ ಅಪ್ಪಣೆ ನೀಡುತ್ತೇವೆ.
ಇಂದಿರೆಗೆ ತಲೆವಾಗಿ ಪರಮಾನಂದ ಭಕ್ತಿಯುಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರ ರಿಂಗೆರಗಿ ನಾಂದಿಯುಳು ವರವ್ಯಾದ ಮುನಿಪದ ದ್ವಂದ್ವಕಾಲದನಾಗಿ ಕವಿಗಳ ನೊಂದಣಿಗೆ ಬಲವನ್ನು ಬೇಳುವಿನಿ ಕಥಾಮೃತವ ಸಜ್ಜನ ಜಾಲ ಲೋಲ ಕೃಪಾಲ ತಿಲಕ ಗುಣಶೀಲ ಸಜ್ಜನ ಜಾಲ ಲೋಲ ಕೃಪಾಲ ತಿಲಕ ಆದರ ಕಡಧೀಂ ಗುಣಶೀಲ ರಂಜನ ಜಲಲೋಲ ತ್ರಪಾಲ ತಿಲಕ ತಾಗಿಟದಕ ಅಖಂಡವಾದ ಆರ್ಯವರ್ತದಲ್ಲಿ ಕೀರ್ತಿ ಬಂದಂತಹ ನಾಡು ಈ ವೈಶಾಲಿ ನಗರ. ಇಲ್ಲಿಯ ಅಧಿಪತಿ ನಾನು. ವಿಧಿವ್ರತ ಎನ್ನುವುದು ನನ್ನ ಹೆಸರು. ಸಂಭ್ರಮದಿಂದ ಓಲಗವನ್ನು ಕೊಟ್ಟಾಗ ವನಪಾಲಕರೆಲ್ಲ ಸಂತೋಷದಿಂದ ಜಯಘೋಷವನ್ನು ಮಾಡುತ್ತಿದ್ದಾರೆ. ಸಾಮಂತರೆಲ್ಲ ಬಂದು ಕಪ್ಪ ಕಾಣಿಕೆಗಳನ್ನು ಒಪ್ಪಿಸುತ್ತಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಏನೋ ಸಂತೋಷವಾಗುತ್ತಿದೆ. ಸುಂದರಿಯಾದ ಸತಿ ಸುಮತಿ ಸುನಿತಿ ಎನ್ನುವ ಇಬ್ಬರು ಗಂಡು ಮಕ್ಕಳು, ಸೊಬಗಿನ ಪುತ್ಥಳಿಯಂತಹ ಮಗಳು ಮುದಾವತಿ. ಇದು ನನ್ನ ಸುಖ ಸಂಸಾರ. ಎಂದಿನಂತೆ ಓಲಗವನ್ನು ಕೊಟ್ಟಾಗ ವನಪಾಲಕರೆಲ್ಲ ಬಂದು ಕಾಡು ಪ್ರಾಣಿಗಳು ಕೊಡುವ ಕಷ್ಟದ ಕುರಿತಾಗಿ ದೂರು ಕೊಟ್ಟರು. ಅವರಿಗೆ ಸಾಂತ್ವನವನ್ನು ಹೇಳಿ ಕಳುಹಿಸಿದೆ. ಕೆಟ್ಟ ಪ್ರಾಣಿಗಳನ್ನು ಬೇಟೆಯಾಡುವುದಕ್ಕಾಗಿ ಚಪಲ ಪಡೆಯನ್ನು ಕೂಡಿಕೊಂಡು ಹೊರಟು ಬಿಡುತ್ತೇನೆ.
ಇದನಾರೋ ಗೈಯರೋ ತುದಿಗಾಣದಾಗಿದೆ ಕುಂತದಿಂದ ಇದನಾರೋ ಗೈದರೋ ತುದಿಗಾಣದಾಗಿದೆ ಇದನಾರೋ ಗೈದರೋ ತುದಿಗಾಣದಾಗಿದೆ ಅದ್ಭುತ ಕಂದರವ ಅದ್ಭುತ ಕಂದರವ ಮೊದಲು ಕಂಡಿಲ್ಲನು ತೋಂತ ತೋಂತ ಮೊದಲು ಕಂಡಿಲ್ಲನು ಹದನೆಂದರಿಯೇನು ಮೊದಲು ಕಂಡಿಲ್ಲನು ಅದನೇನೆಂದರಿಯೇನು ವಿದಿತ ಕಾರಂ ಕೇಳಲಿ ವಿದಿತ ಕಾರಂ ಕೇಳಲಿ ದಿಕ್ತೋಂಗತ ತೋಂಗತ ದಿನ್ನಗತೈ ಮೊದಲು ಕಂಡಿಲ್ಲನು ಹದನೆಂದರಿಯೇನು ವಿದಿತ ಕಾರಂ ಕೇಳಲೇ ಬೇಟೆಯನ್ನು ಆಡುತ್ತಾ ಆಡುತ್ತಾ ಬಂದು ನಿಂತದ್ದು ನಿರ್ವಿದ್ಯ ಎಂಬ ಪ್ರದೇಶಕ್ಕೆ. ಅಬ್ಬಾ, ಎಂತಹ ಅದ್ಭುತ ಪರಿಸರವಿದು! ಅದರಲ್ಲೂ ಮುಂದೆ ಕಾಣಿಸುತ್ತಿರುವ ಆಳವಾದ ಕಂದರವಂತೂ ರುದ್ರ ರಮಣೀಯವಾಗಿ ಕಂಗೊಳಿಸುತ್ತಿದೆ. ಅದರಲ್ಲಿರುವ ಮೆಟ್ಟಿಲುಗಳನ್ನು ನೋಡಿದರೆ ಇದು ಕೇವಲ ಪ್ರಕೃತಿ ನಿರ್ಮಿತವಲ್ಲ, ಮಾನವನ ಕೈವಾಡವಿದೆ ಎಂದು ತಿಳಿಯುತ್ತದೆ. ಇದರ ಕುರಿತಾಗಿ ತಿಳಿಯುವ ಹಂಬಲ ನನಗೆ ಹೆಚ್ಚುತ್ತಿದೆ. ಅದು ಸಮೀಪದಲ್ಲಿ ಒಂದು ಆಶ್ರಮ ಕಾಣಿಸುತ್ತಿದೆ, ಅಲ್ಲಿಯೇ ಹೋಗಿ ವಿಚಾರಿಸುತ್ತೇನೆ. ಭೂಪಾಲಂ ಬೆರಗಿಂಬರೆ ತಾಪಸಿಯಾಶ್ರಮವು ಗೋಚರಿದೆ. ಧನ್ಯತೆಯು ಚಾಪಾದಿಗಳನ್ನಿಳುತ್ತ ಶ್ರೀಪತಿಯಂ ನುತಿಪ ಸೂರತಗೆರಗಲು ಕುಶಲವೇನೈ ವಸುದೆಗಧಿಪತಿ ತರಿ ಕಿಟ ಕಿಟ ತಕ ತಾತೈ ತಕ ಕುಶಲವೇನೈ ವಸುದೆಗಧಿಪತಿ ಬೆಸಸು ನೀ ಬಂದ್ವಸಗೆ ಅರಿಯೇನು ಬೆಸಸು ನೀ ಬಂದ್ವಸಗೆ ಅರಿಯನು ವಿಸರವಲ್ ಉಳಿದೋರ್ವನಾಗಿಯ ಹಸಣಿಯೇನೋ ತಾಕಿಟ
ಕಿಟ ತಕ ತರಿ ಕಿಟ ಕಿಟ ತಕ ತಾತೈತ ಧರಣೀಶ, ವೈಶಾಲಿಯದರ ವಿದುರತನಲ್ಲವೇ ನೀನು? ಯಾಕಪ್ಪ ಈ ಕಾಡಿನ ಕಡೆ ನಿನ್ನ ಪಯಣ? ಜೊತೆಯಲ್ಲಿ ಇರಬೇಕಾದ ಸೈನ್ಯವೂ ಕಾಣಿಸುತ್ತಿಲ್ಲ. ಹೊರನೇ ಸಾಗಿ ಬಂದೆಯಲ್ಲ, ಏನು ಕಾರಣ? ಮುನಿಪುಂಗವನೇ, ನಾನು ಮೃಗಬೇಟೆಗಾಗಿ ಕಾಡನ್ನು ಸೇರಿದವನು. ಅನತಿ ದೂರದಲ್ಲಿ ಕಾಣಿಸುತ್ತಿರುವ ಕಂದರವನ್ನು ನೋಡಿ ಕುತೂಹಲಿಯಾದೆ. ಅದರ ವಿಚಾರಗಳನ್ನು ನನಗೆ ತಿಳಿಸಬಹುದೇ? ಓ ರಾಜ. ಹರುಷವಾಯ್ತು ದೊರೆಯೇ ಬಂದುದು, ಹರುಷವಾಯ್ತು ದೊರೆಯೇ ಬಂದುದು, ಹರುಷವಾಯ್ತು ದೊರೆಯೇ ಬಂದುದು. ಅರಸ ನಿನ್ನ ಧರೆಯ ಭವಣೆ ಅರಿತು ಕೊಂಬುದು, ಅರಸ ನಿನ್ನ ಧರೆಯ ಭವಣೆ ಅರಿತು ಕೊಂಬುದು. ಹರುಷವಾಯ್ತು ದೊರೆಯೇ ಬಂದುದು. ದೊರೆಯೇ, ಈ ಕಂದರದ ಹಿಂದೆ ದೊಡ್ಡ ಕಥೆಯೇ ಇದೆ. ಈ ಹಿಂದೆ ದೇವಶಿಲ್ಪಿಯಾದ ವಿಶ್ವಕರ್ಮ ಸುನಂದ ಎಂಬ ಹೆಸರಿನ ಮುಸಲವನ್ನು ನಿರ್ಮಿಸಿದ. ಅದನ್ನು ಹಿಡಿದು ಯುದ್ಧ ಮಾಡಿದರೆ ಸೋಲೇ ಬಾರದಂತ ಶಕ್ತಿ ಅದಕ್ಕಿತ್ತು. ಆ ವನಕೆಯನ್ನು ವಿಶ್ವಕರ್ಮ ನಾಗರಾಜನಾದ ಆದಿಶೇಷನಿಗೆ ಕೊಟ್ಟ. ಅದರ ಮಹಿಮೆಯನ್ನು ತಿಳಿದ ಕುಚ್ರುಂಬ ಎನ್ನುವ ರಾಕ್ಷಸ ಅದನ್ನು ಕನ್ನ ಕೊರೆದು ಕದ್ದೇ ಬಿಟ್ಟ. ಮಾತ್ರವಲ್ಲದೆ ಅದರಿಂದಲೇ ಹಲವರನ್ನು ಗೆದ್ದು ಹಿಂಸಿಸಿದ. ಕೊನೆಗೆ ಅದೇ ಮುಸಲದಿಂದ ಈ ಕಂದರನ್ನು ನಿರ್ಮಾಣ ಮಾಡಿ ಅಲ್ಲಿಯೇ ವಾಸವಾಗಿದ್ದಾನೆ. ಈಗಂತೂ ನಿನ್ನ ರಾಷ್ಟ್ರದ ಗಡಿಭಾಗಕ್ಕೂ ದಾಳಿ ಮಾಡಿದ್ದಾನೆ. ಅವನನ್ನು ಕೊಲ್ಲದಿದ್ದರೆ ನಿನ್ನ ರಾಷ್ಟ್ರಕ್ಕೆ ಉಳಿಗಾಲವೇ ಇಲ್ಲ. ಮಹಾಬಲಶಾಲಿಯಾದ ಅವನನ್ನು ನಾನು ಹೇಗೆ ನಿವಾರಿಸಲಿ ಸ್ವಾಮಿ? ಒಂದು ಉಪಾಯವಿದೆ. ಅವನಲ್ಲಿರುವ ವನಕೆಯನ್ನು ಸ್ತ್ರೀಯರು ಮುಟ್ಟಬಾರದು. ಒಂದು ವೇಳೆ ಮುಟ್ಟಿದರೆ ಅದರ ಶಕ್ತಿ ಕುಂದುತ್ತದೆ. ಪಾಪ, ಆ ರಕ್ಕಸನಿಗೆ ಈ ವಿಷಯ ಇನ್ನೂ ಗೊತ್ತಿಲ್ಲ. ಆಗಲಿ, ಈ ಬಗ್ಗೆ ಪ್ರಯತ್ನ ಮಾಡುತ್ತೇನೆ. ಒಳ್ಳೆಯದಾಗಲಿ. ಅರಮನೆಯನ್ನು ಸೇರಿದ್ದೇನೆ. ಈ ವಿಷಯವನ್ನು ಎಲ್ಲರಿಗೂ ತಿಳಿಸಬೇಕಲ್ಲ. ಓ ಮಕ್ಕಳೇ, ಸುಮತಿ ಸುನಿತಿ, ಹೀಗೆ ಬನ್ನಿ. ತೈ 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 ಧೇಮ್ ತೈಲೋದೆ ತೈಲೋದೆ ತೈ 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 ಜನಕನ ನೀನಿ ಜನಕನ ಜನಕನ ನೀನಿ ದಿನದರದಿಯ ಸಭೆ ಘನ ವಿಶೇಷವಿದು, ಸಭೆಯು ಘನವು ವಿಶೇಷವಿದು. ತನಯರು ಬರಲೆಂದ ಪಣೆಯಾಯಿತು ಮನವೇ ನರುಗುವುದು. ವಂದಿಸಿಕೊಂಡಿದ್ದೇವೆ ಜನಕ. ಬೇಟೆಗೆಂದು ಹೋದವರು ನೀವು. ಬಂದ ಕ್ಷಣವೇ ನಮ್ಮನ್ನು ಕರೆಸಿದ್ದೀರಲ್ಲ. ಏನಾಗಬೇಕು ಎಂದು ಹೇಳಿ. ಅಪ್ಪ, ದಂಡಿನ ದಾಳಿಯ ಮುಂಡರ ಟೋಳಿಯ ದಂಡಿನ ದಂಡಿನ ದಾಳಿಯ ಮುಂಡರ ಟೋಳಿ ಬಂಡಾಯವೇ ಪುರದಿ ಬಂಡಾಯವೇ ಪುರದಿ ಇಂಡವೆನು ಸುಗೋ ದಂಡದ ಬಲ ದಂಡಿಸುವೆನು ಜವದಿ. ಅಪ್ಪ, ಶತ್ರು
ಎಂತಹದ್ದೇ ಇರಲಿ ಅದನ್ನು ಬಾಣದ ಮೊನೆಯಿಂದಲೇ ಪರಿಹರಿಸುತ್ತೇವೆ. ಕೊಡಿ ನಮಗೆ ಅಪ್ಪಣೆ. ಮಕ್ಕಳೇ, ನಮ್ಮ ರಾಜ್ಯದ ಗಡಿ ಭಾಗದಲ್ಲಿ ಕುದ್ರುಂಬ ಎಂಬ ರಕ್ಕಸನೊಬ್ಬ ಕಂದರಕ್ಕೂ ಒಂದು ಕೊರೆದು ಅಲ್ಲಿಯೇ ನೆಲೆಯಾಗಿದ್ದಾನಂತೆ. ಆತ ನಮ್ಮ ಮೇಲೆ ದಾಳಿ ಮಾಡಲು ಹೆಚ್ಚು ಕಾಲವೇನೂ ಇಲ್ಲ. ಅವನಲ್ಲಿ ಮಹಾಶಕ್ತಿಯ ಒನಕೆಯೊಂದು ಇದೆಯಂತೆ. ಅದು ಇರುವಾಗ ಅವನನ್ನು ಕೊಲ್ಲುವುದು ಅಸಾಧ್ಯ. ಹೆಂಗಸರು ಮುಟ್ಟದ ಹೊರತು ಅದರ ಶಕ್ತಿ ಕುಂದುವುದೇ ಇಲ್ಲವಂತೆ. ಈ ವಿಷಯವನ್ನು ರಾಜ್ಯದಲ್ಲಿ ಡಂಗುರ ಸಾರಿಸಬೇಕು. ಹಾಗೆ ಆಗಲಿ ಅಪ್ಪ. ಮಂದಗಾಸವ ಬೀರುತ್ತೊಯ್ಯನೆ ತಾಗಿಟತಗ ಮಂದಗಾಸವ ಬೀರುತ್ತೊಯ್ಯನೆ ಮಂದಗಾಸವ ಬೀರುತ್ತೊಯ್ಯನೆ ಮಂದಗಾಮಿನಿ ಬಂದಳು ಮಂದಗಾಮಿನಿ ಬಂದಳು. ಸುಂದರಾಂಗಿ ವಸುಂದರೇ ಜನ ಸುಂದರಾಂಗಿ ವಸುಂಧರೆ ಜನನಂದನೆಯು ಮುದಗೊಂಡಳು ನಂದನೆಯು ಮುದಗೊಂಡಳು. ಸುಂದರಾಂಗಿ ವಸುಂಧರೆ ಜನನಂದನೆಯು ಮುದಗೊಂಡಳು. ವೈಶಾಲಿಯ ಅಧಿಕಾರಿ ವಿಧುವೃತನ ಮಗಳು ನಾನು. ಮುಧಾವತಿ ಎಂಬುದು ಹೆಸರು. ಹಣ್ಣು ಎನ್ನುವ ಕಾರಣದಿಂದ ನನ್ನ ತಂದೆ ನನ್ನನ್ನು ತಾತ್ಸಾರ ಮಾಡಲಿಲ್ಲ. ಅಣ್ಣಂದಿರಿಗೆ ಹೇಗೆ ಶಸ್ತ್ರಶಾಸ್ತ್ರಾದಿ ಎಲ್ಲಾ ವಿದ್ಯೆಗಳನ್ನು ಅಭ್ಯಾಸ ಮಾಡಿಸಿದರು ಹಾಗೆ ಎಲ್ಲವನ್ನೂ ನನಗೂ ಕಲಿಸಿದರು. ಹಾಗಾಗಿಯೇ ನನಗೆ ಅರಮನೆಯಲ್ಲಿ ಸುಮ್ಮನೆ ಕೂರಲು ಬೇಸರ. ಹೊರಗೆ ಹೋಗೋಣವೆಂದರೆ ರಕ್ಕಸರ ಭಯ. ಅಂತೂ ಕಷ್ಟಪಟ್ಟು ಅಪ್ಪನನ್ನು ಒಪ್ಪಿಸಿಯಾಗಿದೆ. ಇನ್ನು ಸಖಿಯರನ್ನು ಕೂಡಿಕೊಂಡು ಹೊರಟು ಬಿಡುತ್ತೇನೆ. ಸಭೆಯೊಳೊಪ್ಪಿದನು ಸಭೆಯೊಳೊಪ್ಪಿದನು ಆತನನು ಜರ ಶುಂಭ ಕುಂಭರಿಪದಿಯೊಳಿರೆ ಯಾತದಾನನು ಮೆರೆಯು ತೊರೆದ ಯಾತದಾನನು ಮೆರೆಯು ತೊರೆದು ನೋಡಿದಿರೇ ಮಂತ್ರಿಗಳೇ, ಬಲವೊಂದು ಇದ್ದರೆ ಸಾಕು, 3 ಲೋಕಗಳನ್ನು ಗೆಲ್ಲಬಹುದು ಎನ್ನುವುದಕ್ಕೆ ಈ ಕುದ್ರಂಬ ದಾನವನೇ ಜ್ವಲಂತ ಸಾಕ್ಷಿ. ಒಂದು ಕಾಲದಲ್ಲಿ ಏನೋ
ಶಕ್ತಿಯಿಂದ ಈಗ ಎಲ್ಲರನ್ನೂ ನಡುಗಿಸುತ್ತಾ ಇದ್ದೇನೆ. ನಾಗಗಳನ್ನು ಹೆದರಿಸಿ ಓಡಿಸಿದ್ದೇನೆ. ನರರು ನನಗೆ ಲೆಕ್ಕವಿಲ್ಲ. ಇನ್ಯಾರಿದ್ದಾರೆ ನನ್ನ ಮುಂದೆ? ಶುಂಭಾರೂಢಿರ ನಮೆದೆಯ ಥೆಂಥೆಂಗಾಲಿಲ್ಲಕ ಒಡೆಯ, ಇನ್ನೂ ಇದ್ದಾರೆ. ಸ್ವರ್ಗದಲ್ಲಿ ನಮ್ಮ ದಯಾದಿಗಳಾದ ದೇವತೆಗಳು ಅವರನ್ನು ಕೂಡ ಸೋಲಿಸಿದ್ದಾರೆ. ನೀವು ಅಮರರಾಗುತ್ತೀರಿ ಪ್ರಭು. ಯಾಗಾಯ ಯಜ್ಞಗಳು ಕೊಂದ ಮಾಡ್ಬೇಡ ಥೆಂಥೆಂಗಾಲಿಲ್ಲಕ ಥೆಂಥೆಂಗಾಲಿಲ್ಲಕ ಈ ಸುರರಿಗೆ ಶಕ್ತಿ ಬರುವುದು ಯಾಗ ಯಜ್ಞಗಳಿಂದ. ಹಾಗಾಗಿ ಅದನ್ನು ತಡೆದು ನಿಲ್ಲಿಸಿದರೆ ಅವರ ಶಕ್ತಿ ಕುಂದುತ್ತದೆ. ಆಗ ದಾಳಿಟ್ಟರೆ ಸುಲಭವಾಗಿ ಸೋಲಿಸಬಹುದು. ಹಾಗಾದರೆ ಇನ್ನಕ್ಕೆ ತಡ? ಎಲ್ಲರೂ ಒಂದಾಗಿ ಯಾಗ ಯಜ್ಞಗಳನ್ನು ನಾಶ ಮಾಡೋಣ. ನಡೆಯಿರಿ. ಯಾರೀ ಸುಂದರಿ ಪ್ರೌಢಿ ಯಾರೀ ಸುಂದರಿ ಪ್ರೌಢಿ ಯಾರೀ ಸುಂದರಿ ಪ್ರೌಢಿ ಅಹಮಾರನ ಕೈ ಸಿಂಗಾಡಿ ಅಹಮಾರನ ಕೈ ಸಿಂಗಾಡಿ ವಾರಿಜಮುಖಿ ವೈಯಾರಿ ಸುರೇಂದ್ರನ ನಾರಿಯರನು ಸಿಂಗಾರಿಯು ಮೀರುವಳು ವಾರಿಜಮುಖಿ ವೈಯಾರಿ ಸುರೇಂದ್ರನ ನಾರಿಯರನು ಸಿಂಗಾರಿಯು ಮೀರುವಳು. ಯಾಗಗಳನ್ನು ಹಾಳು ಮಾಡುವುದಕ್ಕಾಗಿ ಸಂಚಾರ ಮಾಡುವ ಸಂದರ್ಭದಲ್ಲಿ ಈ ಉದ್ಯಾನವನವನ್ನು ಸೇರಿದೆ. ಮುಂದೆ ಬರುತ್ತಿರುವ ಕಾಲದಲ್ಲಿ ಒಮ್ಮೆಲೆ ಮಿಂಚನ್ನು ಮಿಂಚಿದ ಹಾಗೆ ಅನುಭವವಾಯಿತು. ಏನೆಂದು ನೋಡಿದರೆ ಒಬ್ಬಾಕೆ ಹೆಣ್ಣು, ಅಬ್ಬಾ ಎಷ್ಟು ಚಂದ ಇದ್ದಾಳೆ. ಇವಳೇ ನನ್ನ ಹೆಂಡತಿ ಆದರೆ ನನ್ನ ಬಾಳು ಬಂಗಾರವಾಗುತ್ತದೆ. ಹೋಗಿ ಮಾತಾಡಿಸುತ್ತೇನೆ. ಓ ನಾರಿ, ಯಾರು ನೀನು? ಎಲ್ಲಿಂದ ಬಂದವಳು? ನಿನ್ನ ಪರಿಚಯವನ್ನು ಹೇಳಿ ನನ್ನನ್ನು ಮದುವೆಯಾಗು ಬಾ. ಅಯ್ಯ, ಯಾರು ನೀ ಬಂದೆನ್ನ ನಿಂತು ಯಾರು ನೀ ಬಂದೆನ್ನ ನಿಂತು ಮೇರೆ ಮೀರಿ ಮಾತಾಡಿಸುವೆ ಭ್ರಾಂತು ಮೇರೆ ಮೀರಿ ಮಾತಾಡಿಸುವೆ ಭ್ರಾಂತು ಧಾರುಣಿ ಸಂಭವೆಯು ನಾನು ಬೇಗ ಸಾರತ್ತ ಕ್ರೂರಾತ್ಮ ನೀನು ಬೇಗ ಕ್ರೂರಾತ್ಮ ನೀನು ಅಯ್ಯ, ದೊರವಿದುವರದನ ಮಗಳು ನಾನು. ಮುಧಾವತಿ ಎಂಬುದು ಹೆಸರು. ವನವಿಹಾರಕ್ಕಾಗಿ ಬಂದವಳು. ನೀನು ಯಾರು? ಹೀಗೆ ಕಂಡ ಹೆಣ್ಣುಗಳನ್ನು ಮಾತನಾಡಿಸುವುದು ಸರಿಯಲ್ಲ. ಮದುವೆಯಂತೂ ಕನಸಿನ ಮಾತೇ ಸರಿ. ನಡೆ ಇಲ್ಲಿಂದ. ಓ ತರುಣಿ, ಲೇಸಾಯ್ತು ರಾಜ ಕನ್ನಿಕೆ ಕುದಾಗಿಟ ಲೇಸಾಯ್ತು 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 ರಾಜ ಕನ್ನಿಕೆ ಎನ್ನ ಕೈ ಸೇರುವ ಭಾಗ್ಯ ಬಂಧು ಭಾವಕಿಯೇ
ಎನ್ನ ಕೈ ಸೇರುವ ಭಾಗ್ಯ ಬಂದು ಬಾಬಗೆ ರಾಕ್ಷಸೇಶ ವಿಕ್ರಮಿ ಕುಜ್ರಂ ಭಾಗ್ಯ ಮಾಲಿನಿ ರಾಕ್ಷಸೇಶ ವಿಕ್ರಮಿ ಕುಜ್ರಂ ಭಾಗ್ಯ ಮಾಲಿನಿ एकदम ಎನ್ನ ಕೈ ಸೇರುವ ಭಾಗ್ಯ ಬಂದು ಬಾಬಗೆ ಲೇಸಾಯ್ತು ರಾಜ ಕನ್ನಿಗೆಯೇ ರಕ್ಕಸಾಧಿಪತಿ ಕುಜ್ರಂಬಾಸುರ ನಾನು. ನೀನು ಯಾವುದರ ಮಗಳಾದರೆ ನನಗೇನು? ನನಗೆ ಬೇಕಾದದ್ದು ನೀನು. ಸುಲಭದಲ್ಲಿ ನೀನು ನನ್ನನ್ನು ಒಪ್ಪುವುದಿಲ್ಲ ಅಂತಾದರೆ ಇದು ನನ್ನ ಮಾಯಾವಿದೆ ಬಲದಿಂದ ನಿನ್ನನ್ನು ನನ್ನ ಅರಮನೆಗೆ ಒಯ್ದು ಬಿಡುತ್ತೇನೆ. ನಿನ್ನನ್ನು ರಕ್ಷಣೆ ಮಾಡಲು ಯಾರೂ ಇಲ್ಲ. 1 ವಾರ ಸಮಯ ಕೊಡುತ್ತೇನೆ, ಅಷ್ಟರಲ್ಲಿ ಒಪ್ಪಿದೆ ಸರಿ. ಇಲ್ಲವಾದರೆ ನಿನ್ನನ್ನು ಕೊಂದು ತಿಂದು ಬಿಡುತ್ತೇನೆ. ಎಲ್ಲ ವಕ್ರಾಕ್ಷಿ ಬಾ ಇಲ್ಲಿ. ವಕ್ರಾಕ್ಷಿ, ನಿನ್ನನ್ನು ಕರೆಯಲು ಬಲವಾದ ಕಾರಣ ಉಂಟು. ನನಗೆ ಮದುವೆ ಆಗಬೇಕೆಂದು ಆಸೆ ಆಗಿದೆ, ಹಾಗಾಗಿ ಕರೆದದ್ದು. ಅಯ್ಯೋ, ಈ ವಯಸ್ಸಿನಲ್ಲಿ ಮದುವೆ ಬೇಡಿತ್ತೋ ಏನೋ. ಆದರೂ ನೀವು ಇಷ್ಟೆಲ್ಲ ಒತ್ತಾಯ ಮಾಡಿದರೆ ಒಂದು ಕೈ ನೋಡಿಯೇ ಬಿಡುತ್ತೇನೆ. ಬನ್ನಿ ಮದುವೆ ಆಗೋಣ. ನಾನೇಕೆ ನಿನ್ನನ್ನು ಮದುವೆ ಆಗಲಿ? ನೀವೇ ಹೇಳಿದ್ರಲ್ಲ ನನ್ನ ಮೇಲೆ ಆಸೆ ಆಗಿದೆ ಎಂದು. ಅಯ್ಯೋ, ಆಸೆ ಆದದ್ದು ನಿನ್ನ ಮೇಲೆಲ್ಲ, ಇದು ಅವಳ ಮೇಲೆ. ಏನೇ ಹೇಳಿ ನನ್ನಷ್ಟು ಚಂದ ಇಲ್ಲ. ಆದರೆ ಅವಳಿಗೆ ನನ್ನ ಮೇಲೆ ಮನಸ್ಸಿಲ್ಲವಂತೆ. ಅಯ್ಯೋ ಪಾಪ, ಹಾಗಾದ್ರೆ ನಿಮಗೆ ನಾನೇ ಗತಿ. ಹೊಸ ಸೀರೆ ಉಟ್ಟುಕೊಂಡು ಬರಲೇ? ಮುಚ್ಚು ಬಾಯ್, ಇವಳನ್ನು ನಿನ್ನ ಪಾಲಿಗೆ ಒಪ್ಪಿಸುತ್ತೇನೆ. ಕೇವಲ ಒಂದೇ 1 ವಾರದಲ್ಲಿ ಈಕೆ ನನ್ನನ್ನು ಮದುವೆ ಆಗಲು ಒಪ್ಪ ಹಾಗೆ ಮಾಡು. 1 ವಾರ ಎಂದರೆ ತೀರಾ ಕಡಿಮೆ ಆಯ್ತು ಒಡೆಯ. ಮತ್ತೆಷ್ಟು ಬೇಕು? ಕೊನೆ ಪಕ್ಷ ಒಂದು 10 ವರ್ಷ ಸಮಯ ಕೊಟ್ರೆ. ಏನು, ನಾನು ಅಜ್ಜಾದ ಮೇಲೆ ಮದುವೆ ಮಾಡುವುದೋ ಹೇಗೆ? ಅದೆಲ್ಲ ಆಗುವುದಿಲ್ಲ. 15 ದಿನ ಮಾತ್ರ ಸಮಯ, ಒಪ್ಪಿಸಬೇಕು ನೀನು. ಆಗಲಿ ಪ್ರಭು.
ನಮ್ಮ ತಂಗಿಯನ್ನು ನಿಮ್ಮ ಒಡೆಯ ಕದ್ದು ತಂದಿದ್ದಾನೆ. ಹಾಗಾಗಿ ಈ ದಾಳಿ ಒಳ್ಳೆಯ ಮಾತಿನಲ್ಲಿ ಒಪ್ಪಿದರೆ ಸರಿ, ಅಲ್ಲವಾದರೆ ಯಮನ ಊರಿನ ವಿಳಾಸ ತಿಳಿಸುತ್ತೇವೆ. ಬಾಯುದ್ದಕ್ಕೆ ಎಷ್ಟು ಮಾತಾಡಿದಿರಿ ಮಕ್ಕಳೇ? ನಿಮ್ಮಂತ ಅಧಿಕ ಪ್ರಸಂಗಿಗಳಿಗೆ ಸೆರೆಮನೆ ಸರಿ. ಒಳಗೆ ಹಾಕಿ ಇವರನ್ನು. ಕೇತನವನು ಮುರಿದಾದನು ಗಣೆದರ ಧತು ಗಿಡಿಸಿ ಶಂಖವನೂದಿ ಚಕ್ರವರ್ತಿಯಾದ ಬಲಂದನಿಗೆ ಮಗನಾನು. ಹೆಸರು ವತ್ಸ ಪ್ರೀತಿ ಎನ್ನುವುದಾಗಿ. ತಂದೆಯ ಸ್ನೇಹಿತನಾದ ವಿದುರಥನ ಮಕ್ಕಳನ್ನು ಯಾರೋ ರಾಕ್ಷಸನೊಬ್ಬ ಸೆರೆಕಟ್ಟಿದ್ದಾನೆಂಬ ವಿಷಯ ದೂತರಿಂದ ತಿಳಿಯಿತು. ಆ ರಾಕ್ಷಸನನ್ನು ಕೊಂದು ಅವರ ಕಷ್ಟವನ್ನು ಕಳೆಯುವುದಕ್ಕಾಗಿ ಸೇನೆಯನ್ನು ಕೂಡಿಕೊಂಡು ಹೊರಟಿದ್ದೇನೆ. ಅಲ್ಲಿ ಕಾಣುತ್ತಿರುವುದೇ ಕುದ್ರುಮನ ಗಂಧರ ತಾನೆ. ರಣವೇರಿಯನ್ನು ಮೊಳಗಿಸಿ ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟು ಬಿಡುತ್ತೇನೆ. ಮುದಾವತಿ ಕೇಳು ಗುಣಮಣಿ ಮಾನವರ ರಗಿಣಿ ಬಾಲೆಯಾಗು ದಾನವರಾಣಿ ಕೇಳು ಗುಣಮಣಿ ಮಾನವರ ರಗಿಣಿ ಕೇಳು ಗುಣಮಣಿ ಕೇಳು ಗುಣಮಣಿ ಮಾನವರ ರಗಿಣಿ ಮಾನವರ ರಗಿಣಿ ಬಾಲೆಯಾಗು ದಾನವರಾಣಿ ಬಾಲೆಯಾಗು ದಾನವರಾಣಿ ಬಾಲೆಯಾಗು ದಾನವರಾಣಿ ಸಂಭಾಳಿ ಬಸುತ್ರಾಣಿ ಸಂಭಾಳಿ ಬಸುತ್ರಾಣಿ ಇದು ಕಾಲವು ಕಲ್ಯಾಣಿ ಇದು ಕಾಲವು ಕಲ್ಯಾಣಿ ಕೇಳು ಗುಣಮಣಿ ಕೇಳು ಗುಣಮಣಿ ಮಾನವರ ರಗಿಣಿ ಬಾಲೆಯಾಗು ದಾನವರಾಣಿ ಓ ಸಗಣಿಮಣಿ, ಹಾಗಲ್ಲ ಅಜ್ಜಿ, ಸುಗುಣಮಣಿ. ಅದೇ ಸುಗುಣಮಣಿ. ಓ ಮಾವನ ಮಿಣಿಮಿಣಿ. ಅಯ್ಯೋ ಮಾನವರ ರಗಿಣಿ. ಅದೇ ಮಿಣಿಮಿಣಿ. ಮುದಾವತಿ, ಯಾಕಮ್ಮ
ಬೇಸರದಲ್ಲಿ ಕುಳಿತಿದ್ದೀಯಾ? ನೀನು ಎಷ್ಟೇಗಾದರೂ ನಿನ್ನನ್ನು ಕಾಪಾಡಲು ಯಾರೂ ಬರುವುದಿಲ್ಲ. ಬಂದ ನಿನ್ನ ಅಣ್ಣಂದಿರನ್ನು ಕುಜುಂಬ ಸೆರೆಮನೆಯಲ್ಲಿಟ್ಟಿದ್ದಾನೆ. ಇವತ್ತು ಯಾರೋ ಯುದ್ಧಕ್ಕೆ ಬಂದಿದ್ದಾನಂತೆ. ಅವನು ಕೂಡ ಸೋಲುತ್ತಾನೆ ಬಿಡು. ಇದಕ್ಕಿದ್ದ ನೀನು ನಮ್ಮ ಒಡೆಯನನ್ನು ಒಪ್ಪಿಬಿಡು. ನಮಗೆಲ್ಲ ರಾಣಿಯಾಗಿ ಹಾಯಾಗಿರಬಹುದು. ಯೋಚನೆ ಮಾಡಲು ಸ್ವಲ್ಪ ಕಾಲಾವಕಾಶ ಕೊಡಜ್ಜಿ. ಬಾಲೆಯೋಚಿಸಿದಳು ತಾಯಿ ಕಾತ್ಯಾಯಿನಿ, ಬಾಲೆಯೋಚಿಸಿದಳು ತಾಯಿ ಕಾತ್ಯಾಯಿನಿ, ಪಾಲಿಸುವಳು ಕಾಯಲು ಕಾತ್ಯಾಯಿನಿ, ಕಾತ್ಯಾಯಿನಿ ಪಾಲಿಸುವಳು ಕಾಯಲು. ವೇಳೆ ಅರಿತು ಪಾಯ ಕಾರ್ಯ ಯೋಚಿಪೇನೆಂದು, ವೇಳೆ ಅರಿತು ಪಾಯ ಕಾರ್ಯ ಯೋಚಿಪೇನೆಂದು ಪೇಳಿದೆ ಅವಳೊಡನೆ, ಯೋಚಿಪೇನೆಂದು ಪೇಳಿದಳವಳೊಡನೆ. ಬಾಲೆಯೋಚಿಸಿದಳು ತಾಯಿ ಕಾತ್ಯಾಯಿನಿ, ಪಾಲಿಸುವಳು ಕಾಯಲು ಕಾತ್ಯಾಯಿನಿ, ಪಾಲಿಸುವಳು ಕಾಯಲು. ನೀನು ಹೇಳುವ ಮಾತು ಸರಿಯಾಗಿದೆ. ಆದರೆ ಒಂದು ಸಮಸ್ಯೆ ಇದೆಯಲ್ಲ. ಯಾವ ಸಮಸ್ಯೆ? ನಾನು ಕಾತ್ಯಾಯನಿ ವ್ರತವನ್ನು ಮಾಡುತ್ತಾ ಇದ್ದೇನೆ. ಇನ್ನೂ ಒಂದು ಮಾಸ ನಾನು ಈ ವ್ರತವನ್ನು ಮಾಡಲೇಬೇಕು. ಅದು ಮುಗಿದ ಬಳಿಕ ಮದುವೆ ಆಗಲು ನಾನು ಸಿದ್ಧ. ಹಾಗಾದರೆ ಸರಿ, ಒಡೆಯರನ್ನು ಹೇಗಾದರೂ ಮಾಡಿ 1 ತಿಂಗಳು ಕಾಯುವಂತೆ ನಾನು ಒಪ್ಪಿಸುತ್ತೇನೆ. ಹಾಗಾದರೆ ನಿನ್ನ ಒಡೆಯನ ಪೂಜಾಗೃಹವನ್ನು ತೋರಿಸು. ಹೀಗೆ ಬಾ. ಇಲ್ಲಿ ನೋಡು, ಇದೇ ನಮ್ಮ ಒಡೆಯರ ಪೂಜಾ ಕೋಣೆ. ನೀನು ಪೂಜೆ ಮಾಡುತ್ತಿರು, ನಾನು ಹೊರಡುತ್ತೇನೆ. ಸರಿ ಅಜ್ಜಿ. ಅವಳ ತೆರಳಲು ತರಳ ಚಿಂತೆಯ ತಾಳಿ, ಅವಳ ತೆರಳಲು ತರಳ ಚಿಂತೆಯ ತಾಳಿ, ಬವರ ಕಾದ ತರಲು ತವಕದಿ ಸ್ಪರ್ಶಿಸಿ ಕಳವೆ ಶಕ್ತಿಯನೆಂದು ಅವನಿಯಲ್ಲಿ ನಟನೆ ತೋರಿದಳು. ಈ ಮನೆಗೆಯನ್ನು ಸ್ತ್ರೀಯರು ಮುಟ್ಟಿದರೆ ಇದರ ಶಕ್ತಿ ಕಡಿಮೆಯಾಗುತ್ತದೆ ಎಂದು ಅಪ್ಪ ಹೇಳಿದ್ದು ಕೇಳಿದ್ದು ಒಳಿತೇ ಆಯಿತು. ತಾಯಿ ಕಾತ್ಯಾಯನಿ, ನಮ್ಮನ್ನೆಲ್ಲ ನೀನೇ ರಕ್ಷಿಸು. ಉರಿದನು ಕಳ ಕರಕರ, ಉರಿದನು ಉರಿದನು ಕಳ ಕರಕರ ನಿಲ್ಲಿಸುವೆ ತರಳನ ಶಿರವರಿದು, ತರಳನ ಶಿರವರಿದು ಸುರಲೋಕವು ಗಿರಿಯುವವನೆ ದುರಿಸಿ ತರಳಲೆದು ರಾಜಿನ ಸಂಗರವು. ಅಬ್ಬಾ ಹುಡುಗರ ಸೊಕ್ಕೆ, ಒಬ್ಬರಾದ ಮೇಲೆ ಒಬ್ಬರು ಬರುತ್ತಲೇ ಇದ್ದಾರಲ್ಲ.
ಇವರಿಗೆಲ್ಲ ಸರಿಯಾದ ಪಾಠ ಕಲಿಸುತ್ತೇನೆ. ಮುಸಲವನ್ನು ಹಿಡಿದು ನಾನು ಯುದ್ಧಕ್ಕೆ ಹೋಗುತ್ತೇನೆ. ಪಡೆದ ತಾರದ ಮೇಲಿನ ಸುಮನಸರ 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 ಲೆಕ್ಕಕ್ಕೆ ತಾರದ ಅಸಮ ಸಾಹಸಿಯನ್ನು ಅಸಮ ಸಾಹಸಿ ಸಾಹಸಿ ಸಾಹಸಿಯನ್ನು ವಸುದೆಯ ನರಗುರಿ ವಸುದೆಯ ನರಗುರಿ ಹಸುಳೆ ನೀ ಏನ್ ಕೈವೆಯ ಹಸುಳೆ ನೀ ಏನ್ ಕೈವೆಯ ಏನ್ ಕೈವೆಯ ಏನ್ ಕೈವೆಯ ತೊಂದಿ 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 ತೊಂದೈ ತೊಂದಿ ಈಗಳಿಂದ ಈಗಳಿಂದ ವಸುದೆಯ ನರಗುರಿ ಹಸುಳೆ ನೀನೇ ಕೈವೆಯ ಹಸುಳೆ ನೀನೇ ಕೈವೆಯ ನಿನ್ನ ಗಣಗಧಿ ನಿನ್ನ ಗಣಗತೈ ಅಸಮಾಧಾರಿಯನ್ನು ವಸುದೆಯ ನರಗುರಿ ಹಸುಳ ನೀನೇ ಗೈವೆಯೋ ಎಲ್ಲೋ ಬಾಲಕ, ಸಾಮಾನ್ಯ ಮನುಷ್ಯ ನೀನು. ದೇವತೆಗಳನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿದವನು ನಾನು. ಈ ಮುಸಲ ಆಯುಧದ ಮುಂದೆ ನಿನ್ನ ಯಾವ ಆಟವು ನಡೆಯುವುದಿಲ್ಲ. ಬದುಕುವ ಆಸೆ ಇದ್ದರೆ ಸುಮ್ಮನೆ ಮನೆಗೆ ಹೋಗು. ದುಷ್ಟ ದರೆಯೊರೆದ ದುರುಳ ನಿನ್ನ ಶಿರಗೆ ಸರಳು ಕಾಲಿದೆ ತೈಲದಾಂ ತರ್ಕಡಗದಿ ಹತ್ತಿತ್ತ ದರೆಯೊರೆದ ದುರುಳ ನಿನ್ನ ಶಿರಗೆ ಸರಳು ಕಾಲಿದೆ ದರೆಯ ಕೊರೆದ ದುರುಳ
ತರುಣಿಯನ್ನು ಬಿಟ್ಟು ನೀತಿ ಅರಿತು ಬದುಕು ಸಾರಿದೆ. ತರುಣಿಯನ್ನು ಬಿಟ್ಟು ನೀತಿ ಅರಿತು ಬದುಕು ಸಾರಿದೆ. ಅರಿತು ಬದುಕು ಸಾರಿದೆ. ಕೆಲವೋ ದುಷ್ಟ. ಇಷ್ಟರವರೆಗೆ ಅದೆಷ್ಟು ಜೀವಿಗಳಿಗೆ ತೊಂದರೆ ಕೊಟ್ಟವ ನೀನು. ಇಂದಿಗೆ ನಿನ್ನ ಪಾಪದ ಕೊಡ ತುಂಬಿದೆ. ಈಗಲೂ ಒಂದು ಅವಕಾಶವನ್ನು ಕೊಡುತ್ತೇನೆ. ಸೆರೆಯಲ್ಲಿಟ್ಟ ನಮ್ಮವರನ್ನೆಲ್ಲ ಬಿಟ್ಟುಕೊಟ್ಟು ತಪ್ಪಾಯ್ತೆಂದು ಕ್ಷಮೆ ಕೇಳು. ಬಿಟ್ಟು ಬಿಡುತ್ತೇನೆ. ಅವರನ್ನು ಕೊಡುವ ಕತೆ ಬಿಡು. ಈಗ ನಾನು ಕೊಡುವ ಪೆಟ್ಟನ್ನು ತಾಳಿಕೋ. ಬಾ ಯುದ್ಧಕ್ಕೆ. ಬಳಿರೆನ್ನಯ ಜಯವೋ ಬಳಿರೆನ್ನಯ ಜಯವೋ ನಿನ್ನದು ಲಲನೆಯ ನಿಶ್ಚಯವೋ ನಿನ್ನದು ಲಲನೆಯ ನಿಶ್ಚಯವೋ. ಇಳೆಯರಸಗೆ ಬೇಳು ಬಿಸುವೆನು ಬಳಿಗೆ ನಯ ನಿಜ ನಿಲಯಗೆ ತೆರಳುವೆ. ಬಳಿರೆನ್ನಯ ಜಯವೋ. ಸ್ಪರ್ಶ ಮಾಡಿ ಅದರ ಶಕ್ತಿಯನ್ನು ಕೊಂದಿಸಿ ಆ ದುಷ್ಟನ ಸಾವಿಗೆ ಕಾರಣವಾದೆಯಂತೆ. ಈ ವಿಷಯ ನಿನ್ನ ಅಣ್ಣಂದಿರಿಂದ ನನಗೆ ತಿಳಿಯಿತು. ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ. ನಿನ್ನ ರೂಪಕ್ಕೆ ಸೋತೆ. ನಿನ್ನ ಅಪ್ಪನನ್ನು ಒಪ್ಪಿಸುವ ಹೊಣೆ ನನ್ನದು. ನನ್ನನ್ನು ಮದುವೆ ಆಗುತ್ತೀಯಾ? ಓ ಮಹನೀಯ. ಸುಂದರಾಂಗ ಸುಗುಣ ಸುಂದರಾಂಗ ಸುಗುಣ ದುಷ್ಟನ ಕೊಂದ ದಡಿನ ತರುಣ ದುಷ್ಟನ ಕೊಂದ ದಡಿನ ತರುಣ. ಹೊಂದಿದೆ ಮರು ಬದುಕಿಂದಿನ ನಿನ್ನದು ಎಂದೆಂದಿಗೂ ಬಿಡೆ ನನ್ನಡಿಗೆ ರಗಲು. ಸುಂದರಾಂಗ ಸುಗುಣ. ನಮಗಾಗಿ ಆ ರಕ್ಕಸನಲ್ಲಿಯೂ ಹೋರಾಟ ಕೊಡಲು ಹೊರಟ ನಿನ್ನ ಗುಣ ನನಗೂ ಇಷ್ಟವಾಗಿದೆ. ಇಂದು ನಾನು ಬದುಕಿದ್ದೇನೆ ಎಂದರೆ ಅದಕ್ಕೆ ಕಾರಣ ನೀನೇ ತಾನೆ. ಇಂದಿನಿಂದ ನನ್ನ ಜೀವನ ನಿನಗೆ ಮುಡಿಪು. ಮದುವೆಗೆ ನನ್ನ ಒಪ್ಪಿಗೆ ಇದೆ. ಸರಿ, ಮೊದಲು ಹಿರಿಯರನ್ನು ಒಪ್ಪಿಸಿ ಆಮೇಲೆ ಮದುವೆ ಆಗೋಣ. ತಾಯಿ ಕಾತ್ಯಾಯಿನಿ ಎಲ್ಲರನ್ನು ರಕ್ಷಿಸಿ ಎಂದು ಎಲ್ಲರೂ ಒಂದಾಗಿ ಪ್ರಾರ್ಥಿಸೋಣ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ತಾತಯ್ಯ ದಿ. ಓಂ ಓಂ ದರ್ಗಡ ದಿನ ದಿನ ನಾಮ ಓಂ ಓಂ ದರ್ಗಡ ದಿ. GM Vidyaniketan Public School, shaping minds of the future. Founded in 2005 under the aegis of GM Education Trust, we are affiliated to the CBSE Board, New Delhi. We house over 3,000 students and 300 staff at our institution. Well-equipped classrooms with digital learning facilities, a highly dedicated and experienced faculty team, state-of-the-art learning facilities, and hosts of engaging co-curricular activities are designed to allow our children to unlock their hidden potential.
We strive to inculcate the spirit of sportsmanship and perseverance in every child. A diligent sports curriculum involves a variety of indoor and outdoor games. GM Vidyaniketan Public School. Children of today, world citizens of tomorrow.